ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18ನಲ್ಲಿ ನಾವು ಮೈಸೂರು ಜಿಲ್ಲೆಯಲ್ಲಿದ್ದೀವಿ. ಮೈಸೂರು ಜಿಲ್ಲೆಯ ಚಾಮುಂಡೇಶ್ವರಿ ತಾಯಿ ಸನ್ನಿಧಿಯಲ್ಲಿದ್ದೀವಿ, ಚಾಮುಂಡಿ ಬೆಟ್ಟದಲ್ಲಿದ್ದೀವಿ. ಇಲ್ಲಿ ಚಾಮುಂಡೇಶ್ವರಿ ದರ್ಶನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಭಾಳ ದೊಡ್ಡ ಅನಾನುಕೂಲತೆ ಆಗ್ತಾ ಇರುವಂಥದ್ದು. ನಂದಿ ದರ್ಶನ ಇಲ್ಲದೆ ಅವರು ಕೇವಲ ಚಾಮುಂಡಿ ತಾಯಿನ ದರ್ಶನ ಮಾಡಿಕೊಂಡು ವಾಪಸ್ ಹೋಗ್ತಾ ಇರುವಂಥದ್ದು. 2021ರಲ್ಲಿ ಈ ನಂದಿ ಬೆಟ್ಟಕ್ಕೆ ಹೋಗುವಂಥ ರಸ್ತೆ ಮೇಲೆ ಬೆಟ್ಟ ಗುಡ್ಡ ಕುಸಿದು ಸಂಪೂರ್ಣವಾಗಿ ಅಧ್ವಾನ ಆಗೋಗಿತ್ತು. ವರ್ಷ ಆರಾದರೂ ಕೂಡ ಇನ್ನೂ ಅದನ್ನು ದುರಸ್ತಿ ಮಾಡೋದಕ್ಕೆ ಸ್ಥಳೀಯ ಜಿಲ್ಲಾಡಳಿತಕ್ಕೆ, ಶಾಸಕ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು. ಹಾಗಿದ್ರೆ ಇದರಿಂದ ಆಗ್ತಾ ಇರುವಂಥ ಸಮಸ್ಯೆಗಳೇನು ಅನ್ನುವಂಥದ್ರ ಬಗ್ಗೆ ಇಲ್ಲಿನ ಸ್ಥಳೀಯರಿದ್ದಾರೆ, ಭಕ್ತರಿದ್ದಾರೆ, ಎಲ್ಲರೂ ಮಾತಾಡ್ಸೋಣ. ಸರ್, ಏನು ಕೆಲಸ ನಡೀತಾ ಇದೆ ಒಳಗಡೆ? ಲ್ಯಾಂಡ್ ಸ್ಲೈಡ್ ಆಗಿತ್ತಲ್ಲ, ಲ್ಯಾಂಡ್ ಸ್ಲೈಡ್ ಆಗಿತ್ತು. ಅದು ಲ್ಯಾಂಡ್ ಸ್ಲೈಡ್ ಆಗಿ ರೋಡ್ ಎಲ್ಲ ಬಿದ್ದೋಗಿತ್ತಲ್ಲ, ರೋಡ್ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಆ ರೋಡ್ ರೆಡಿ ಮಾಡ್ತಾರೆ, ರೋಡ್ ದಾರಿನ ರೆಡಿ ಮಾಡ್ತಾರೆ. ಇಲ್ಲಿಲ್ಲ ಒಳಗಡೆ ಅವರೆಲ್ಲರೂ ಒಳ್ಳೇದಾಗುತ್ತೆ ನಾವು ಕೇಳ್ಕೋತೀವಿ. ದಯವಿಟ್ಟು ನೀವೇನು ನಿಮ್ಮ ಮುಖಾಂತರ ಏನು ಇದು ಮೈಸೂರು ನಗರವನ್ನು ವೀಕ್ಷಣೆ ಮಾಡೋದಕ್ಕೆ ಬರೋವಂಥದ್ದು. ಆದರೆ ಆಮೆ ಗತಿಯಲ್ಲಿ ಈ ಪ್ರಗತಿ ಕೆಲಸ ನಿರ್ಲಕ್ಷ್ಯ. ಜೊತೆಗೆ ನಮ್ಮ ಜನಪ್ರತಿನಿಧಿಗಳು ಒಬ್ಬ MP ಇದ್ದಾರೆ, 4 ಜನ MLAಗಳಿದ್ದಾರೆ, ಉಸ್ತುವಾರಿ ಸಚಿವರಿದ್ದಾರೆ. ಈಗಲೇ ಮಾಡಬೇಕು. ಅದಲ್ಲ ಸರ್, ಇನ್ನೂ 2 ಕಡೆ ಮಾಡಿಲ್ಲ. ಆ ಕುಸಿತ ಇರೋದೇ ಕಾರಣ ಬಸ್ಗಳು ಓಡಾಡೋದ್ರಿಂದನೇ. ಅದಲ್ಲದೆ ಇವರು ಜಲ್ಲಿಗಳ ತಗೋ ಹೋಗ್ತಾರೆ, 20 ಟನ್ 25 ಟನ್ ಲಾರಿ ತಗೋ ಹೋದಾಗ ತಿರುಗು ಎಲ್ಲ ಒಳಕ್ಕೆ ಹೋಗಿದೆ ರಸ್ತೆ. ಅದನ್ನ ನಿಲ್ಲಿಸ್ಬೇಕು ಅವರು. ಅಂದ್ರೆ ಇದು ಸಂಪೂರ್ಣವಾಗಿ ನೈಸರ್ಗಿಕವಾಗಿ ಆಗಿರೋ ಅಲ್ಲ, ಇವರು ಗಾಡಿಗಳು ಟನ್ನೇಜ್ ಗಾಡಿಗಳು ತಗೋದಾಗ ಅದು ಖುಷಿ ಆತಂಕ ಒಳಕ್ಕೆ ಹೋಗ್ತಾ ಇದೆ. ಹೋದ್ಮೇಲೆ ತಿರ್ಗಾ ಪ್ರಾಜೆಕ್ಟ್ ಆಗ್ತಾರೆ, ಅದಕ್ಕೆ ದುಡ್ಡು ವೇಸ್ಟ್ ಮಾಡ್ತಾರೆ. 10 ಕೋಟಿ 20 ಕೋಟಿ ವೇಸ್ಟ್ ಮಾಡ್ತಾ ಇದ್ದಾರೆ. ಸರ್, ಇಲ್ಲಿ ಮುಖ್ಯವಾಗಿ ಹುಂಡಿ ಬಿಚ್ಚಕ್ಕಿರುವಂಥ ಆಸಕ್ತಿ ಕೆಲಸ ಮಾಡೋಕ್ಕೆ ಯಾಕಿಲ್ಲ ಅಂತ ನೋಡಿ. ಒಳ್ಳೆ ಸುದ್ದಿ ಹಮ್ಮಿಕೊಂಡಿದ್ದೀರಿ. ಈ ಕ್ಷೇತ್ರದ ಶಾಸಕರು ಯಾರು ಸರ್? GT ದೇವೇಗೌಡರು. ಎಷ್ಟು ಸರಿ ಆಯ್ಕೆ ಆಗಿದ್ದಾರೆ ಸರ್. ಮೊನ್ನೆ ವಿಧಾನಸೌಧದಲ್ಲಿ ನೋಡಿದ್ರಲ್ಲ, ಕಾಕಕ್ಕನ ಗೂಬಕ್ಕನ ಕತೆ ಹೇಳ್ತಿದ್ದು. ಕೈ ಕಾಲು ಇಟ್ಕೊಂಡು ಗುಲಾಮರಾಗಿ ನೀವು ಈ ರೀತಿ ಇದ್ದರೆ ಇದು ದೇಶಕ್ಕೆ ಮಾಡುವಂಥ ದ್ರೋಹ, ನಿಮ್ಮ ಮಕ್ಳಿಗೆ ಮಾಡುವಂಥ ದ್ರೋಹ ಅಂತ ನಾಡಿನ ಜನಗಳಿಗೆ ಮೊದಲು ನಾವು ಎಚ್ಚರಿಕೆ ಕೊಡಬೇಕು. 8 ವರ್ಷದಿಂದ ಈ ರಸ್ತೆನ ಕಾಮಗಾರಿ ರೆಡಿ ಮಾಡಿಲ್ಲ ಅಂದರೆ ಪ್ರಾಧಿಕಾರಿ ಏನಕ್ಕೆ ಮಾಡಿದ್ರಿ ಸಿದ್ದರಾಮಯ್ಯನವರೇ? ಚಾಮುಂಡಿ ಬೆಟ್ಟದ ಮೇಲೆ ಜಿಲ್ಲಾಧಿಕಾರಿಗಳ ಪಾತ್ರ ಏನು ಸರ್? ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಪಾತ್ರ ಏನು ಸರ್? ಮೂಡ ಅಧ್ಯಕ್ಷರ ಪಾತ್ರ ಏನು ಸರ್? ಅಧಿಕಾರಿಗಳ ಬೈಬೇಡಿ ಅಂತೀರಿ. ಅಧಿಕಾರಿಗಳು, ಪ್ರಾಮಾಣಿಕ ಅಧಿಕಾರಿಗಳು ಪ್ರಾಣ ಕೊಡ್ತೀವಿ. ಜನ ಎಚ್ಚೆತ್ಕೋಬೇಕು. ಇದಕ್ಕೆಲ್ಲ ಜನ ಮೂಕ ಪ್ರೇಕ್ಷಕರಾಗಿ ಸ್ವಾರ್ಥಿಗೆ ಬದುಕ್ತಾ ಇರೋ ಜನಗಳಿರೋದ್ರಿಂದ ಇವತ್ತು ನಾವು ಕನ್ನಡ ಪರ ಹೋರಾಟಗಾರ ಬಂದು ಮಾತಾಡುವಂಥ ಸಂದರ್ಭ ನಿರ್ಮಾಣ ಆಗಿದೆ. ಅಂದರೆ ಪ್ರಾಮಾಣಿಕ ಹೋರಾಟಗಾರ ಪರ ಯಾರು ಧ್ವನಿ ಎತ್ತವ್ರೆ? ಜನ ಪ್ರಾಮಾಣಿಕ ಅಧಿಕಾರಿಗಳ ಪರ ಯಾರು ಧ್ವನಿ ಎತ್ತವ್ರೆ? ಇಲ್ಲಿ 100 ಎಕರೆ ಆಕ್ರಮಿಸ್ಕೊಂಡು ಚಾಮುಂಡಿ ಬೆಟ್ಟ ಸುತ್ತ ಎಷ್ಟು ಸಾವಿರ ಎಕರೆಗಳು ಆಕ್ರಮಿಸ್ಕೊಂಡ್ರು ಸರ್. ಅವರು ಯಾವ ಸಮಾಜದವರಾಗಲಿ, ಯಾವ ಪಕ್ಷದವರಾಗಲಿ ಎಡಮುರಿ ಕಟ್ಟಿ ಆ ಸರ್ಕಾರಿ ಭೂಮಿನ ಒತ್ತುವರಿ ವಶಪಡಿಸ್ಕೊಳ್ಳೋಂಥ ಅಧಿಕಾರಿಗಳಿದ್ದಾರೆ ಸರ್ ಒಬ್ಬರಾದ್ರೂ. ಇಲ್ಲಿರುವಂಥ ಗ್ರಾಮಸ್ಥರು, ಸ್ಥಳೀಯ ಮುಖಂಡರು, ಸಾರ್ವಜನಿಕರ ಮಾತು 6-7 ವರ್ಷಗಳಿಂದ ಕಾಮಗಾರಿ ನಡೆಸಿದ್ರೂ ಕೂಡ ಕಾಮಗಾರಿಯನ್ನು ಮುಗಿಸೋದಕ್ಕೆ ಆ ಪ್ರಾಧಿಕಾರಕ್ಕೆ, ಸ್ಥಳೀಯ ಜಿಲ್ಲಾಡಳಿತಕ್ಕೆ, ಶಾಸಕರಿಗೆ, ಸಂಸದರಿಗೆ, ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ನಾಚಿಕೆಗೇಡಿನ ಸಂಗತಿ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಜನರು ವ್ಯಕ್ತಪಡಿಸ್ತಾ ಇರುವಂಥದ್ದು.